ನೀವು ಪ್ರಶ್ನೆ ಕೇಳಿದ ತಕ್ಷಣ ಕೇಂದ್ರ ಸರ್ಕಾರ ಮಾಡ್ತು ಅಂತ ಸುಳ್ಳು ಹೇಳೋದ್ರ ಬದಲು ನಿಮ್ಮ ಕೈಲಿರೋವಂಥದ್ದನ್ನು ಮಾಡಿ. ಈಗ ನಮ್ಮ ಕೈಲಿದ್ದೀವಿ, ನಾವು ಮಾಡಿದ್ದೀವಪ್ಪ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ಸ್ಪಷ್ಟವಾಗಿ ಪತ್ರ ಬರೆದಿದ್ದೀನಿ, ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೀನಿ, ಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ, ನಾನು ಕೋರ್ಟ್ಗೆ ಹೋರಾಟ ಮಾಡಿದ್ದೆ ಇದ್ರ ಹಿಂದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಯಾಕೆ ಮಾಡ್ತಾ ಇಲ್ಲ ಇದನ್ನ? ಕೇಂದ್ರ ಸರ್ಕಾರ ಇದನ್ನು ಮಾಡೋದಾಗಿದ್ರೆ SIRಗೆಲ್ಲ ಮಾಡಕ್ಕೆ ರೆಡಿ ಇದ್ದೀರಿ ನೀವು, EVMಗೆ ಮಾಡಕ್ಕೆ ರೆಡಿ ಇದ್ದೀರಿ ಕೇಂದ್ರ ಸರ್ಕಾರದ ಮೇಲೆ. ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟಿಗೆ ಹೋಗಿ ಆರ್ಗ್ಯೂ ಮಾಡಿದಾಗ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪಾರ್ಲಿಮೆಂಟಲ್ಲಿ, ನಿಮ್ಮೆಲ್ಲ MPಗಳು ಇವತ್ತು ಒಳ್ಳೇದು ಅಂತ. ಜನರ ಪರವಾಗಿ ಹೋಗಿ. ಪ್ರತಿ ಸತಿನೂ ನೀವು ನಮ್ಮ ಅಧಿಕಾರ ನಮ್ಮ ಕುರ್ಚಿ ಅನ್ನೋದ್ರ ಬದಲು ಒಂದ್ಸತಿ ಸಾಮಾನ್ಯ ಜನರ ಪರವಾಗೂ ಹೋಗಿ ಕೋರ್ಟಿಗೆ ನೀವು. ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಈ ದರ ಇಂಪೋಸಿಷನ್ನ ವಿರುದ್ಧವಾಗಿ ರಾಜ್ಯ ಸರ್ಕಾರದ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು ಅಂತ ಹೋಗಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಆರ್ಗ್ಯುಮೆಂಟ್ ಮಾಡಲಿ. 15 ಲಕ್ಷ ಜನ ಓಡಾಡ್ತಾರೆ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಪ್ರತಿ ದಿವಸ. ಆ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಹೋಗಲಿ. ಇನ್ನೇನು ಬೇಡ, ಒಂದು ಪತ್ರ ಬರೀಲಿ ಕೇಂದ್ರ ಸರ್ಕಾರಕ್ಕೆ. ಇವರು ಅವ್ರ ಬಂಡವಾಳ ಗೊತ್ತಾಗತ್ತವಾಗ. ನಮಗೂ ಗೊತ್ತಾಗ್ತಾ ಇಲ್ಲ ಸರ್ ಇವ್ರದ್ದೇನು ಷಡ್ಯಂತ್ರ ಅಂತ. ಏನಿದೆ ಅಂತ ಗೊತ್ತಿಲ್ಲ. ಇದರಿಂದ ಹಿಂದ್ಗಡೆ ಏನು ಕಾಣದ ಕೈಗಳು ಏನಿದ್ರ ಹಿಂದೆ ಇದನ್ನ ಮಾಡ್ತಾ ಇದೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಈಗ ಮೆಟ್ರೋ ಕಟ್ಟಕ್ಕೆ ನಾವು ಸಾಲ ತಗೊಳ್ತಾ ಇದ್ವಿ, ಈಗ ಮೆಟ್ರೋಲ್ ಓಡಾಡಕ್ಕೆ ಜನ ಸಾಲ ತಗೋಬೇಕಾಗಿದೆ. ಆ ಥರ ಇವಾಗ ಮೆಟ್ರೋ ದರ ಇವತ್ತು ಏರಿಕೆ ಆಗ್ತಾ ಇದೆ. ಇದು ಇಡೀ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇದು. ನಿಮಗೆ ನಾನು ಮಾಧ್ಯಮದವರಲ್ಲೂ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ತಾವು ಮೆಟ್ರೋ MDಗೆ ಹೋಗಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿ, ಅವ್ರಿಗೊಂದು ಪ್ರಶ್ನೆ ಕೇಳಿ. ಮುಂಬೈ ಮೆಟ್ರೋನು ಇದೇ ಸಿಮೆಂಟು ಇದೇ ಕಬ್ಬಿಣದಲ್ಲೇ ಕಟ್ತಾರೆ, ಅವರೂ ಇದೇ ಎಲೆಕ್ಟ್ರಿಸಿಟಿನೇ ತಗೊಂಡು ಅವರು ಸರ್ವಿಸಸ್ ರನ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ನಿಮಗಿಂತ ಕಡಿಮೆ ರೇಟಲ್ಲಿ ನಡೀತಾ ಇದೆ? ಡೆಲ್ಲಿ ಮೆಟ್ರೋ ನಿಮ್ಮ ಥರನೇ ಕಟ್ಟಿರೋದು, ನಿಮಗಿಂತ ಕಡಿಮೆ ರೇಟು. ದೇಶದಲ್ಲಿ ಪ್ರತಿ ನಗರದಲ್ಲೂ ನಿಮಗಿಂತ ಕಡಿಮೆ ರೇಟಲ್ಲಿ ಮೆಟ್ರೋ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಏನು ಸ್ಪೆಷಲ್ ಆಗಿ ನೀವು ಏನು ಅಂಥದ್ದು ಮಾಡಿದ್ದೀರಾ? ಏನಾದರೂ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಮಿಕ್ಸ್ ಮಾಡಿದ್ದೀರಾ ನೀವು ಕಟ್ಟಬೇಕಾದಾಗ ಮೆಟ್ರೋ ಪಿಲ್ಲರ್ಗಳಲ್ಲಿ? ಅಥವಾ ನೀವು ಎಲೆಕ್ಟ್ರಿಸಿಟಿನ ಯಾವ್ದಾದ್ರು ಒಂದು ಸ್ಪೆಷಲ್ಲಾಗಿ ಇಲ್ಲಿಂದ ಏನಾದರೂ ಕಾಸ್ಟ್ಲಿ ಎಲೆಕ್ಟ್ರಿಸಿಟಿ ತೊಗೊಂಬರ್ತಾ ಇದ್ದೀರಾ? ಅಥವಾ ನೀವು ಮೆಟ್ರೋ ಪ್ರಯಾಣಿಕರಿಗೆ ಒಳಗಡೆ ಹೋದಾಗ ಅವ್ರಿಗೇನಾದರೂ ನೀವು ತಿಂಡಿ, ಸ್ಯಾಂಡ್ವಿಚ್ಚು, ಬರ್ಗರು ಏನಾದ್ರು ಕೊಡ್ತೀರಾ ಒಳಗಡೆ ಹೋದಾಗ? ಏನಿದೆ ನಿಮ್ಮದು ಮೆಟ್ರೋ ಸರ್ವಿಸಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆಗೋಕ್ಕೆ? ವೈ ಈಸ್ ಬ್ಯಾಂಗ್ಳೂರ್ ಮೆಟ್ರೋ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ? ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಿದೆ. ಇದು ಸಾಮಾನ್ಯ ಜನರ ದುಡ್ಡಿನ ಲೂಟಿ ನಡೀತಾ ಇರುವಂಥದ್ದು ಬೆಂಗಳೂರು ಮೆಟ್ರೋದಲ್ಲಿ. ಅವರ ಇನ್ಎಫಿಷಿಯನ್ಸಿಗೆ ಅವ್ರು ಕರೆಕ್ಟಾಗಿ ಯಾವುದೇ ಪ್ರಾಜೆಕ್ಟನ್ನು ಅವ್ರು ಹೇಳಿದ್ದಂಥ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡದಲ್ಲೇ ಇರೋದಕ್ಕೆ, ಆ ಕಾಸ್ಟ್ ಓವರ್ ರನ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಜನರಿಂದ ಈ ರೀತಿ ದುಡ್ಡು ಇಸ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ನಮ್ಮ ಕಡೆ ಆಗಿರುವಂಥದ್ದು ನಾವು ಸ್ಪಷ್ಟವಾಗಿ ಕೆಲಸ ಮಾಡಿ ಪತ್ರ ಬರೆದಿದ್ದೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಳೆ ಯಾಕೆ ಇವಾಗಲೇ ಬರೀರಿ ಪತ್ರ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ. ರೇಟ್ ಜಾಸ್ತಿ ಆಗಿದೆ, ನಿಮ್ಮ ಕೈಲಿರೋದ್ರಿಂದ ನೀವು ಇದನ್ನು ಕಡಿಮೆ ಮಾಡಿ ಅಂತ ಹೇಳಿ ಬರೀರಿ. ಮುಂದೇನಾಗುತ್ತೆ ಅನ್ನೋದು ನಾವೆಲ್ಲರೂ ಸೇರಿ ನೋಡೋಣ. ಧನ್ಯವಾದ. ಥ್ಯಾಂಕ್ ಯು.